ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ಅಗದಿ ಕಡಿಮೆ ಖರ್ಚೊಳಗನ ಹಸಿರು ಎಲೆ ಗೊಬ್ಬರ ಮಾಡಿಕ್ಯಾರ ಬಂಪರ್ ಇಳುವರಿ ತೆಗೆದಂಥ ರೈತರ ಬಗ್ಗೆ ನಾನು ಪರಿಚಯ ಮಾಡ್ಕೊಳತ್ತನ. ಏನು ನೋಡತ್ತವಲ್ಲ, ಇದು ಹಸಿರು ಎಲೆ ಗೊಬ್ಬರ ಅಂತಂದ್ರೆ ಸೆಣಬ. ಇನ್ನು ಅಗದಿ ಕಡಿಮೆ ಖರ್ಚು ಮಾಡಿಕ್ಯಾರ ಸೆಣಬು ಬಿತ್ತಿ ಕಬ್ಬಿನೊಳಗನ ಅಧಿಕ ಇಳುವರಿ ತೆಗೆದಂಥ ರೈತರ ಬಗ್ಗೆ ನಾನು ಇವತ್ತಿನ ದಿವಸ ಪರಿಚಯ ಮಾಡಿಕೊಡತ್ತಾನೆ. ಬರೀ ಈಗ ಮೊದಲ ಆ ರೈತರು ಯಾರ್ದಾರ ಅನ್ನೋದನ್ನು ನಾ ತೋರಿಸ್ತಾನೆ. ಈ ರೈತರ ಯಾರಪ್ಪ ಅಂತಂತಂದ್ರೆ ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕು ಕುರುಗುಂದ ಗ್ರಾಮದೊಳಗನ ಪ್ರಗತಿಪರ ರೈತರಾದ ವೀರಗೌಡ್ರ ರುದ್ರಗೌಡ್ರ ಪಾಟೀಲ್ ಇವರು ಸೆಣಬು ಬಿತ್ತಿ ಬಂಪರ್ ಇಳುವರಿ ತೆಗೆದಂತೇಕ್ಯಾರ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಈ ವಿಷಯವನ್ನು ನಾ ಯಾಕೆ ಹೇಳ್ತಾನಪ್ಪ ಅಂತಂತಂದ್ರೆ, ಈಗ ನಮ್ಮ ಭೂಮಿಗಳಿಗೆ ನಮ್ಮ ಗೊಬ್ಬರ ಸಾಲ್ವತ್ತು ಅಂತಂತಂದ್ರೆ, ಈಗ ನಮ್ಮ ಜಾನುವಾರುಗಳ ಸಂಖ್ಯೆನ ಕಡಿಮೆ ಆಗೈತಿ. ಜಾನುವಾರುಗಳ ಸಂಖ್ಯೆ ಕಡಿಮೆ ಇದಕ್ಕಾಗಿ ನಮ್ಮ ಭೂಮಿಗಳಿಗೆ ಸಗಣಿ ಗೊಬ್ಬರ ಕಡಿಮೆ ಆಗೈತಿ. ಅದಕ್ಕಾಗಿ ನಾವು ಸಗಣಿ ಗೊಬ್ಬರ ಹಾಕಲಪ್ಪ ಅಂತಂತಂದ್ರೆ ನಮ್ಮ ಭೂಮಿ ನಾವು ಈಗ ನೀರಾವರಿ ಮಾಡೋಕ್ಕೈತಪ್ಪ ಅಂತಂತಂದ್ರೆ ತನ್ನ ಫಲವತ್ತತೆಯನ್ನು ಕಳ್ಕೊತೈತಿ. ಅದಕ್ಕಾಗಿ ನಾವು ಏನು ಮಾಡಬೇಕಪ್ಪ ಅಂತಂತಂದ್ರೆ, ನಮಗೆ ಅಡಿ ಗೊಬ್ಬರ ಹಾಕಕ್ಕೆ ಆಗಲಿಲ್ಲ ಅಂತಂತಂದ್ರೆ ನಾವು ಈ ಥರ ಸೆಣಬು ಬಿತ್ಕ್ಯಾರ ನಮ್ಮ ಭೂಮಿಯನ್ನು ಫುಲ್ ಫಲವತ್ತತೆಯನ್ನು ಮಾಡ್ಕೋಬೋದು ಅಂತೇಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಮೊದಲನೇದಾಗಿ ನಾವು ಹೇಳ್ಬೇಕಂತಂದ್ರೆ, ಈ ಸೆಣಬು ಅವ್ರು ಯಾವ ಥರ ಬಿತ್ತನೆ ಮಾಡ್ಯಾರ ಅಂತಂದ್ರೆ, ಈ ನೋಡತ್ತವಲ್ಲ, ಈ ನೋಡುವಂಥ ಸೆಣಬು ಬಿತ್ತಿತ್ತವಲ್ಲ, ಇದು ಕಬ್ಬಿನ ಹೊಲ. ಈ ಕಬ್ಬಿನ ಹೊಲ ಅವ್ರು ಏನು ಮಾಡಿದಾರಪ್ಪ ಅಂತಂತಂದ್ರೆ, ಕಬ್ಬು ಕಡ್ದ ಮೇಲೆ ಅದನ್ನು ಬ್ಯಾಗಿ ಹಾಸ್ಯಾರ. ಬ್ಯಾಗಿ ಹಾಸ್ಕ್ಯಾರ ರೋಟ್ರು ಹೊಡೆದ ನಂತರ ಏನು ಮಾಡಿದಾರಪ್ಪ ಅಂತಂತಂದ್ರೆ, ನೀರು ಹಾಸ್ಕ್ಯಾರ ಸೆಣಬು ಬಿತ್ತ್ಯಾರ. ನೋಡ್ರಿ, ಸೆಣಬು ಮಾತ್ರ ಭಾಳ ಚಂದ ಬಂದೈತಿ. ಆಮೇಲೆ ಈ ಸೆಣಬ ನನಗೆ ಅಂದಾಜು ಮೇರೆಗೆ ಈಗ ಒಂದು ತಿಂಗಳು ಸೆಣಬು ಇರ್ಬೇಕು. ಮತ್ತು ಈ ಸೆಣಬನ್ನು ಬಿತ್ತುದು ಹೆಂಗೆ, ಆಮೇಲೆ ಬಿತ್ತದ ಮೇಲೆ ಎಷ್ಟು ದಿವಸಕ್ಕೆ ಇದನ್ನು ನಾವು ಮುಗ್ಗು ಹೊಡಿಬೋದು ಅಂತ ಹೇಳ್ಯಾರ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಬರೀ ಈಗ ನಾವು ಸೆಣಬು ಬಿತ್ತೋದು ನಂತರ ಇದನ್ನು ನಾವು ಯಾವ ಥರ ಮುಗ್ಗು ಹೊಡಿಬೇಕು, ನಂತರ ಇದರಿಂದ ನಮ್ಮ ಭೂಮಿಗೆ ಇಳುವರಿದೊಳಗೆ ಎಷ್ಟು ಪರಿಣಾಮ ಬೀರ್ತದೆ ಅಂತ ಹೇಳ್ಯಾರ ನಾನು ಹೇಳ್ತಾನಂತ. ಈಗ ನಾನು ಹೇಳಕತ್ತಾನು ಗೊತ್ತಲ್ಲ, ನೋಡ್ರಿ. ಈಗ ನಮಗೆ ಆಮೇಲೆ ಆಗಲ್ಲ ಹೇಳಿದ್ನಲ್ಲ, ಈಗ 3-4 ಮಿನಿಟ್ ಗೊಬ್ಬರಗಳು ನಮಗೆ ಹಾಕೋದು ಭಾಳ ಕಷ್ಟ ಆಕತ್ತಂತ ನಮಗೆ ಅನಿಸಿದ್ರೆ, ಈಗ ನಮ್ಮ ಭೂಮಿ ನಾವು ಉಳುಮೆ ಮಾಡಿಕ್ಯಾರ ಈ ಥರನಾಗಿ ಸೆಣಬು ಬಿತ್ಕ್ಯಾರ. ಇದನ್ನು ನಾವು ಭೂಮಿಗೆ ಸೇರಿಸಿರು ಅಂತಂತಂದ್ರೆ ಇದು ಫಲವತ್ತಾದ ಗೊಬ್ಬರ ಆಕತಿ. ಆಮೇಲೆ ಭೂಮಿಯೂ ಕೂಡ ಫಲವತ್ತಾಕತಿ. ಈ ಥರನಾಗಿ ನಾವು ಪ್ರತಿ ವರ್ಷವೂ ಒಂದು ಬೆಳೆ ಆದ ತಕ್ಷಣ ಈ ಥರ ಸೆಣಬು ಬಿತ್ಕೊಂಡು ಮತ್ತು ಹೊಳ್ಳಿ ನಾವು ಅದನ್ನು ಭೂಮಿಗೆ ಸೇರಿಸಿ ನಾವು ನೀರಾವರಿ ಬೇಸಾಯ ಮಾಡಿದೆವು ಅಂತಂದ್ರೆ ಫಲವತ್ತಿರತಿ. ಆಮೇಲೆ ಬೆಳೆಯೂ ಚೆನ್ನಾಗಿ ಬರೋದು ಅಂತ ಕ್ಯಾರ ನನ್ನ ರೈತ ಬಂದವರಿಗೆ ನಾನು. ಮತ್ತು ಇದನ್ನು ನಾವು ಯಾವ ಥರನಾಗಿ ಬಿತ್ತನೆ ಮಾಡ್ಬೇಕಂತಂತಾರೆ ಬರೀ ನಿಮ್ಗೆ ಹೇಳ್ತಾನೆ. ಪೈಲ ನಾವು ಇದನ್ನು ನೆಗಲ ಹೊಡಿಬೇಕು. ನೆಗಲ ಹೊಡೆದಕ್ಯಾರ ಇದನ್ನು ನಾವು 1 ಫೂಟ ಇಲ್ಲ 1.5 ಫೂಟ್ ಅಂತ ನಮ್ಮ ಟ್ಯಾಕ್ಟ್ರಲ್ಲೇ ಸಾಲು ಬಿಡಬೇಕು. ಸಾಲಾಗನೇ ಇದನ್ನು ಬಿತ್ತನೆ ಮಾಡ್ಬೇಕು. ನೋಡ್ತಾರಲ್ಲ, ನೋಡ್ರಿ, ಈಗ ನಾವು ಇದನ್ನು ಸಾಲಿಗೆ 1 ಫೂಟ್ ಬಿಡ್ಬೇಕು, 1.5 ಫೂಟ್ ಬಿಡಬೇಕು. ಬಿಟ್ಕ್ಯಾರ ಇದನ್ನು ನಾವು ಬಿತ್ತನೆ ಮಾಡಿದ್ವು ಅಂತಂತಂದ್ರೆ ಈ ಥರ ನೋಡತ್ತಲ್ಲ, ಈ ಥರನಾಗಿ ಸೆಣಬು ಬರ್ತೈತಿ. ಇದನ್ನು ನಾವು ಬಿತ್ತಿದ 40ರಿಂದ 45 ದಿವಸಕ್ಕೆ ನಾವು ಇದನ್ನು ಭೂಮಿ ಒಳಗೆ ಸೇರಿಸ್ಬೇಕು. ಈಗ ನಾವು ಬಿತ್ತಿಗೆ ಮಾಡ್ತೇವಲ್ಲ, ಬಿತ್ತಿಗೆ ಮಾಡಿದ ಮೇಲೆ 40ರಿಂದ 45 ದಿವಸಕ್ಕೆ ನಾವು ಇದನ್ನು ಭೂಮಿ ಒಳಗೆ ಸೇರಿಸ್ಬೇಕು. ಯಾಕಂತಂದ್ರೆ
ಇದು ಭಾಳ ಹೆಚ್ಚು ದಿನ ಆತಂತಂದ್ರೆ ಏನಾಕತ್ತಂದ್ರೆ ಇದು ಬಲಿತಂತಂದ್ರೆ ಇದು ನಾರಿನಾಂಶ ಬರತಿ. ಆಮೇಲೆ ಇದು ಕಟ್ಟಿಗೆ ಹಾಡಕತಿ. ಆಮೇಲೆ ಇದು ಲಘುತ ಕೊಳತೆ ಕೊಯ್ದಿಲ್ಲ. ಆದ ಕಾರಣ ನಾವೇನು ಮಾಡಬೇಕು, ಇದನ್ನು ನಮ್ಮ ಬಿತ್ತಿಗೆ ಆದಮೇಲೆ 40ರಿಂದ 45 ದಿವಸ ಅಂದ್ರೆ ಇದು ಹೂ ಬಿಡುತ್ತಲ್ಲ, ಹೂ ಬಿಡೋ ಸ್ಟೇಜಿಗೆ ಬಂತಂದ್ರೆ ಇದನ್ನು ನಾವು ಭೂಮಿ ಒಳಗೆ ಇದನ್ನು ನಾವು ಸೇರಿಸ್ಬೇಕು. ಏನು ಮುಂದೆ ಭೂಮಿ ಒಳಗೆ ನಾವು ಯಾವ ಥರ ಸೇರಿಸ್ಬೇಕಂತ ಕ್ಯಾರ ನನ್ನ ರೈತ ಬಂದವರಿಗೆ ನಾನು ಹೇಳ್ತಾನೆ ಬರ್ರಿ. ನಾವು ಈಗ ಏನು ಈ ಸನಪ ನೋಡತ್ತಾವಲ್ಲ, ಇದು ಕರೆಕ್ಟ್ ನಮಗೆ 45 ದಿವಸ ಆಗೈತಿ. ನಾವು ಈ ಥರನಾಗಿ ಏನು ಸನಪ ನಾವು ಬಿತ್ತನೆ ಮಾಡ್ತಾವಲ್ಲ, ಬಿತ್ತನೆ ಮಾಡಿದ ಮೇಲೆ ಸನಪೆಲ್ಲ ಸಂಪೂರ್ಣ ಹಿಂಗೆ ಹೂ ಬಿಡ್ಬೇಕು. ಈ ಹೂ ಬಿಟ್ಟ ಮೇಲೆ ನಾವು ಇದನ್ನು ಪೈಲ ಏನು ಮಾಡ್ಬೇಕಂತಂದ್ರೆ ಇದನ್ನು ಟ್ಯಾಕ್ಟ್ರಲ್ಲೇ ನಾವು ರೂಟ್ರ್ ಹೊಡಿಬೇಕು. ರೂಟ್ರ್ ಹೊಡೆದಂತಂದ್ರೆ ಎಲ್ಲ ಸಣ್ಣಗೆ ಪುಡಿ ಆಕತಿ. ಆಮೇಲೆ ರೂಟ್ರ್ ಹೊಡೆದ ಮೇಲೆ ಅವತ್ತೊಂದು ದಿನಾನ ಇದನ್ನು ಒಣಗಿ ಬಿಡಬಾರ್ದು. ಒಣಗಿ ಬಿಟ್ಟು ಅಂತಂದ್ರೆ ಎಲ್ಲ ಆರಿ ಹೋಗತಿ. ರೂಟ್ರ್ ಏನು ನಾವು ಹೊಡಿತೇವಲ್ಲ, ರೂಟ್ರ್ ಹೊಡೆದ ದೋಸನ ಇದನ್ನು ಒಂದು ದಿವ್ಸಕ್ಕೆ ನಾವು ಸಣ್ಣ ಏರಿಯಾ ಭಾಳ ಇತ್ತಂತಂದ್ರೆ ನಾವೇನು ಮಾಡ್ಬೇಕಂತಂದ್ರೆ ಒಂದು ದಿವ್ಸಕ್ಕೆ ನಮ್ಗೆ ಎಷ್ಟಾಗತಿ ಅಷ್ಟು ರೂಟ್ರ್ ಹೊಡಿದು ಆಮೇಲೆ ಅಷ್ಟು ನಾವು ಇದನ್ನು ನಿಗಲ ಹೊಡೆದ್ವು ಅಂತಂದ್ರೆ ನಾವು ಇದನ್ನು ಸಿಂಗಲ್ ಪಾಲ್ಟಿನೂ ಹೊಡಿಬೋದು, ಆಮೇಲೆ ಡಬಲ್ ಪಾಲ್ಟಿನೂ ಹೊಡಿಬೋದು. ಹೊಡಕ್ಕೆ ಇದನ್ನು ನಾವು ಮಣ್ಣಾಗ ಮುಚ್ಚಿಬಿಟ್ಟು ಅಂತಂದ್ರೆ ಗೊಬ್ಬರ ಭಾಳ ಚಂದ ಗೊಬ್ಬರ ಆಕತಿ. ಮತ್ತು ಭೂಮಿನೂ ಫಲವತ್ತತೆಯನ್ನು ಹೊಂದತಿ. ನೋಡತ್ತಲ್ಲ, ಇದು ಕರೆಕ್ಟ್ ಟೈಮಿಗೆ 45 ದಿವಸದ ಸನಬೈತಿ. ನಾವು ಇದನ್ನು ಭೂಮಿ ಒಳಗೆ ಸೇರಿಸ್ಬೇಕಂತಂದ್ರೆ ಈ ಸ್ಟೇಜ್ ಬಂದಾಗನ, ಈಗೇನು ಹೂವಾಡ್ಸತ್ತಲ್ಲ, ಈ ಹೂವಾಡ್ಸೋ ಸ್ಟೇಜ್ ಬಂದಾಗನ ನಾವು ಇದನ್ನು ಮಣ್ಣಾಗಿ ಸೇರಿಸ್ಬೇಕು. ಬರೀ ಹಂಗೆ ಮುಂದೋಗೋಣ. ಈಗ ನಾವೇನು ಈ ಸನಬ ಹಾಕಿತ್ತಲ್ಲ, ಈಗ ಒಂದು ಹಿಡಿ ಸಣ್ಣ ಕಿತ್ತನ್ನ ನೋಡ್ರ. ಈಗ ಒಂದು ಹಿಡಿ ಸನಬ ನಾನು ಕಿತ್ತಾನ. ಈ ಸನಬನ ಕಿತ್ತಲ್ಲ, ಈ ಸನಬಿನ ಬೇರಿಗೆ ಸಣ್ಣ ಸಣ್ಣ ಗಂಟುಗಳು ಕಾಣತ್ತಾವ ನೋಡ್ತಾರಲ್ಲ. ಈ ಸಣ್ಣ ಸಣ್ಣ ಗಂಟುಗಳು ನಮ್ಮ ಭೂಮಿಗೆ ಭಾಳ ಇಂಪಾರ್ಟೆಂಟ. ಈ ಸಣ್ಣ ಸಣ್ಣ ಗಂಟುಗಳು ಯಾತ್ರೋ ಅಂತಂದ್ರೆ ಫುಲ್ ಇದ್ರಾಗ ನೈಟ್ರೋಜನ್ ಇರ್ತೈತಿ. ಇದು ಭೂಮಿಗೆ ಅಗದಿ ಫಲವತ್ತತೆಯನ್ನು ಕೊಡ್ತೈತಿ. ಆಮೇಲೆ ಇದು ಬೇರು ಬಂತು, ಇದರ ಸಣ್ಣ ಸಣ್ಣ ಗಂಟಲು ಹಾವು ಬಂತು, ಆಮೇಲೆ ಇವಕ್ಕೂರ ಡೇಟ್ ಬಂತು, ಆಮೇಲೆ ಎಲೆ ಬಂತು. ಇವೆಲ್ಲ ನಮ್ಮ ಬೆಳೆಗೆ, ಆಮೇಲೆ ನಮ್ಮ ಭೂಮಿಗೆ ಅಗದಿ ಬೇಕಾಗುವ ಪೋಷಕಾಂಶಗಳನ್ನು ಕೊಡ್ತಾವೆ ಅಂತ ನನ್ನ ಅನಿಸಿಕೆ ಮೇರೆಗೆ ನಾನು ಹೇಳಕತ್ತನು. ಮತ್ತು ಈಗ ಸಣ್ಣಿನ ಹೊಲ ನಾವು ನೇರಮಗೆ ನಿಗಲ ಹೊಡೆದವು ಅಂತಂತಂದ್ರೆ ಅದು ಪಕ್ಕಾ ಸರಿಯಾಗೋದಿಲ್ಲ. ಯಾಕಂದ್ರೆ ತೋರಿಸ್ತಾ ನಿಮಗೆ, ನಾವು ರೋಟ್ರು ಹೊಡಿಲಿ ಡೈರೆಕ್ಟ್ ನಮಗೆ ನಾವು ನಿಗಲ ಹೊಡೆದವು ಅಂತಂದ್ರೆ ನೋಡ್ರಿಲ್ಲ, ಇದು ಪೂರ್ತಿ ಮುಚ್ಚೋದಿಲ್ಲ. ಆದ ಕಾರಣ ನನ್ನ ರೈತ ಬಂದವರಿಗೆ ನಾನು ಹೇಳ್ತೇನೆ ಅಂತಂದ್ರೆ, ಈಗೇನು ಸಣ್ಣ ಬೆಳೆದತ್ತಲ್ಲ, ಈ ಸಣ್ಣ ಬೆಳೆದದನ್ನು ಇದನ್ನು ನಾವು ರೋಟ್ರು ಹೊಡಿಬೇಕು. ರೋಟ್ರು ಹೊಡೆದವು ಅಂತಂದ್ರೆ ಇದೆಲ್ಲ ಚೂರು ಆಕತಿ. ನಂತರ ಇದನ್ನು ಏನು ಮಾಡ್ಬೇಕಂತಂದ್ರೆ ಆಮೇಲೆ ನಾವು ನಿಗಲ ಹೊಡೆದವು ಅಂತಂದ್ರೆ ನಮಗೆ ಮ್ಯಾಲೆ ನೋಡೋಕೆ ಒಂದು ಸ್ವಲ್ಪ ಸಿಗೋದಿಲ್ಲ. ಆ ಥರನಾಗಿ ಇದು ಮಣ್ಣು ಮುಚ್ಚೋಕತಿ. ಅದ ಕಾರಣ ನನ್ನ ರೈತ ಬಂದವರಿಗೆ ನಾ ಏನು ಬಳಸ್ತಾನು, ಈಗ ನಾವೇನು ಸಣ್ಣ ಬೆಳಿತೇವಲ್ಲ, ಇದನ್ನು ನಾವು ನೇರೊಮ್ಮೆಗೆ ಇದನ್ನು ನಾವು ನಿಗಲ ಹೊಡಿಬಾರ್ದು. ನಿಗಲ ಹೊಡೆದಂತ ನೋಡ್ರ, ಇಲ್ಲಿ ನೋಡ್ರಿ, ಅರ್ಧ ಮುಸ್ತತಿ ಅರ್ಧ ಮ್ಯಾಲೆ ಉಳ್ತೈತಿ. ಈ ಥರ ಆಗಬಾರ್ದು. ಯಾಕಂದ್ರೆ ನಾವು ಗೊಬ್ಬರ ಮಾಡಬೇಕಂತ ಕರೆದು ಸಣ್ಣ ಬಿತ್ತನೆ ಮಾಡಿರ್ತಾವೆ. ಆದ ಕಾರಣ ನಾವು ನೇರವಾಗಿನ ಇದನ್ನು ಭೂಮಿಗೆ ಸೇರಿಸೋಣ. ಅದು ಯಾವ ಥರನಾಗಿ ಅಂತಾರೆ, ಪೈಲ ಇದನ್ನು ಸಣ್ಣ ಬೆಳೆನು, ಸಣ್ಣ ಬೆಳೆದ ಮೇಲೆ ಇದನ್ನು ರೋಟ್ರ್ ಹೊಡೆದ ಮೇಲೆ ನಾವು ನೇಗಿಲೇ ಹೊಡೆದಕ್ಯಾರ ಇದನ್ನು ಸಂಪೂರ್ಣವಾಗಿ ಭೂಮಿಯಾಗ ಮುಚ್ಚೋನು. ಈ ಥರ ಮಾಡಿದ್ವು ಅಂತಂತಂದ್ರೆ ನಮ್ಮ ಭೂಮಿ ಫಲವತ್ತತೆ ಆಕತಿ ಅಂತ. ಅದಕ್ಕೆ ನಾನು ರೈತ ಬಿತ್ತನೆ ಏನು ಹೇಳ್ತಂತಂದ್ರೆ, ಈಗ ಸನಬ ಬಿತ್ತನೆ ಮಾಡ್ಕ್ಯಾರ ಈ ರೈತರು 1 ಎಕರೆಗೆ 80 ಟನ್ ಮಟ್ಟನ ಇಳುವರಿ ತೆಗಿತಾರೆ. ಅದಕ್ಕಾಗಿ ಈ ಬರೀ ತಮ್ಮ ಎಲ್ಲ ಭೂಮಿಯೆಲ್ಲ ಸನಬ ಬಿತ್ಕ್ಯಾರ, ಅವನು ಮೂಗು ಹೊಡಿಕ್ಯಾರ, ಎಲ್ಲ ಹೊಲಕ್ಕೆಲ್ಲ ಇವರು ಈಗ ಹೊಸಲನ್ನು ಕಬ್ಬು ಹಾಕ್ಯಾರ. ಆ ಕಬ್ಬು ಯಾಕಪ್ಪ ಅಂತಂದ್ರೆ ನೇರ 86-037 ಈ ಕಬ್ಬ ಈ ರೈತರದು ಫೇವ್ರೇಟ್ ಕಬ್ಬ. ಈ ಕಬ್ಬನ್ನು ಈ ಬರೀ 1 ಎಕರೆಗೆ 80ರಿಂದ 100 ಟನ್ ಇಳುವರಿ ತೆಗಿತಾರೆ ಅಂತ ಹೇಳ್ಯಾರ. ಈ ನಮ್ಮ ರೈತರು ಚಾಲೆಂಜ್ ತೊಟ್ಟಾರ. ಅದಕ್ಕಾಗಿ ನಾನು ರೈತ ಮಿತ್ರನ ಏನು ಹೇಳ್ತಂತಂದ್ರೆ, ನಮ್ಮ ಭೂಮಿಗೆ ನಮ್ಮ ಕಡೆಯಿಂದನ
ಸಗಣಿ ಗೊಬ್ಬರ ಹಾಕೋಕ್ಕಾಗಲತ್ತಂದ್ರೆ ಈ ಥರಾಗಿ ಹಸಿರು ಎಲೆ ಗೊಬ್ಬರ ನಾವು ಭೂಮಿ ಒಳಗೆ ಸೇರಿಸಿ ನಾವು ಮುಗ್ಬಾರ್ದು ಅಂತಂದ್ರೆ ನಮ್ಮ ಭೂಮಿ ಫಲವತ್ತತೆ ಆಕತಿ. ಭೂಮಿ ಫಲವತ್ತತೆ ಆತದ ಅಂತಂದ್ರೆ ನಾವು ಈ ಭೂಮಿ ಒಳಗೆ ಬೇಕಾದ ಬೆಳೆ ಬೆಳೆಯೋದು ಅಂತ ಹೇಳ್ಯಾರ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಅದಕ್ಕಾಗಿ ನಾವು ಈಗ ಸಾವಯವದೊಳಗನ ಅಗದಿ ಖರ್ಚು ಕಡಿಮೆ ಮಾಡ್ಕ್ಯಾರ, ತನಪ ಬಿತ್ತನೆ ಮಾಡ್ಕ್ಯಾರ. ನಮ್ಮ ಭೂಮಿನ ಫಲವತ್ತತೆ ಮಾಡೋಣ, ಫಲವತ್ತತೆ ಮಾಡಿಕೊಂಡ್ಕ್ಯಾರ. ನಾವು ಅದಕ್ಕೆ ಇಳುವರಿ ತೆಗಿರೋ ಅಂತ ಹೇಳ್ಯಾರ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.